ಭಾರತದ ಸಂಸ್ಕೃತಿಗೆ ಮೃತ್ಯುಂಜಯ ಸಂಸ್ಕೃತಿ ಅಂತ ಹೆಸರಿದೆ. ಯಾಕೆಂದರೆ ನಮ್ಮ ಸಂಸ್ಕೃತಿ ಬರೀ 5,000 ವರ್ಷ ಆದರೂ ಕೂಡ 5,000 ವರ್ಷಗಳ ಅವಿಚ್ಛಿನ್ನ ಪರಂಪರೆ. ಅನೇಕ ಬಾರಿ ಇದೇ ವೇದಿಕೆಯಿಂದ ನಾನು ಇದನ್ನು ಹೇಳಿದ್ದೀನಿ. ಜಗತ್ತಿನ 32 ಸಂಸ್ಕೃತಿಗಳು, ನಾಗರಿಕತೆಗಳು ನಾಮಾವಶೇಷ ಆಗಿಬಿಟ್ಟಿದೆ. ಅಸ್ಸಿರಿಯನ್, ಬೆಬಿಲೋನಿಯನ್, ಈಜಿಪ್ಷಿಯನ್, ಗ್ರೀಕ್ ಯಾವುದೂ ಇಲ್ಲ. ಆದರೆ ಉಳ್ಕೊಂಡು ಬಂದಿರತಕ್ಕಂಥದ್ದು ನಮ್ಮ ಭಾರತೀಯ ಅಂದರೆ ಹಿಂದೂ ಸಂಸ್ಕೃತಿನೇ. ಅದರ ಅವಿಚ್ಛಿನ್ನ ಪರಂಪರೆ ನಿರಂತರವಾಗಿ ನಡ್ಕೊಂಡು ಬಂದಿರೋದು. ಅದಕ್ಕೆ ಇತಿಹಾಸಕಾರರು ಮತ್ತು ಪುರಾತತ್ವ ಶಾಸ್ತ್ರಜ್ಞರು ಹೇಳ್ತಕ್ಕಂಥದ್ದು ಕಲ್ಚರಲ್ ಕಂಟಿನ್ಯೂಟಿ, ಸಾಂಸ್ಕೃತಿಕ ನಿರಂತರತೆ ಇರತಕ್ಕಂಥದ್ದು ಒಂದೇ ಸಂಸ್ಕೃತಿಗೆ ಜಗತ್ತಲ್ಲಿ, ಅದು ಭಾರತದ ಸಂಸ್ಕೃತಿಗೆ, ಹಿಂದೂ ಸಂಸ್ಕೃತಿಗೆ ಮಾತ್ರ ಅಂತ. ಕುತೂಹಲದ ಪ್ರಶ್ನೆ ಎಲ್ರಿಗೂ ಬರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಇದೊಂದು ಸಂಸ್ಕೃತಿ ಯಾಕೆ ಉಳ್ಕೊಳ್ತು? ಇದೊಂದು ಸಂಸ್ಕೃತಿ ಹೇಗೆ ಅಷ್ಟೇ ಉಳ್ಕೊಂಡಿದ್ದಷ್ಟೇ ಅಲ್ಲ. ಯಾಕೆಂದರೆ ನಾವು ಇತಿಹಾಸದಲ್ಲಿ ಅಧ್ಯಯನ ಮಾಡಬೇಕಾದ್ರೆ ಒಂದು ಸಂಗತಿ ನಾವು ನೋಡ್ತೀವಿ. ಮೂಲ ಸಂಸ್ಕೃತಿ ಏನೇ ಆಗಿದ್ರೂ ಕೂಡ ಕಾಲಕ್ರಮೇಣ ಅಲ್ಲಿ ಕಾಲದ ಹೊಡೆತಕ್ಕೆ ಸಿಕ್ಕಿ ಮತ್ತು ಅವಶ್ಯಕ ಬದಲಾವಣೆಗಳನ್ನು ಮಾಡ್ಕೊಳ್ತಾ ಸಂಸ್ಕೃತಿ ಸಂಪೂರ್ಣವಾಗಿ ಬದಲಾವಣೆ ಆಗಿಬಿಡುತ್ತೆ. ಮೂಲ ಸ್ವರೂಪ ಏನಿತ್ತು ಅನ್ನೋದೇ ಗೊತ್ತಾಗಲ್ಲ. ಜಗತ್ತಿನ ನೀವು ಯಾವುದೇ ದೇಶದ ಸಂಸ್ಕೃತಿ ನೋಡಿದ್ರು ಹಾಗೇನೇನೆ. ಇವತ್ತೊಂದು 2,000 ವರ್ಷಗಳ ಸಂಸ್ಕೃತಿ ಹೊಂದಿರತಕ್ಕಂಥ ಇಂಗ್ಲೆಂಡಿನ ಸಂಸ್ಕೃತಿ ನೋಡಕ್ಕೆ ಹೋದ್ರೆ ಕೂಡ ಅಲ್ಲಿದ್ದಂಥ ಟ್ಯೂಡರ್ ಕಾಲದ, ವಿಕ್ಟೋರಿಯನ್ ಕಾಲದ ಸಂಸ್ಕೃತಿನೇ ಬದಲಾವಣೆ ಆಗಿಬಿಟ್ಟಿದೆ. ಇವತ್ತು ಇಲ್ವೇ ಇಲ್ಲ. ನಾವು ವಿಕ್ಟೋರಿಯನ್ ಸಂಸ್ಕೃತಿಯಿಂದ ನಾವು ಭಾರತದಲ್ಲಿ ಹೇಳ್ತಾ ಇದ್ದೀವಿ ಹೊರತು ಇಂಗ್ಲೆಂಡಲ್ಲಿ ಹೇಳೋರು ಯಾರಿಲ್ಲ ಇವತ್ತು. ಆದರೆ ನಮ್ಮ ದೇಶದಲ್ಲಿ ಹಾಗಲ್ಲ. ಮೂಲ ಸಂಸ್ಕೃತಿ ನಮ್ದು ಏನಿತ್ತು, ಅದರ ಮೂಲಭೂತ ಸಂಗತಿಗಳು ಅದು ಹಾಗೆ ಉಳ್ಕೊಂಡು ಬಂದಿರತಕ್ಕಂಥದ್ದು, ಇವತ್ತು ಕೂಡ ಅದು ಹಾಗೆ ಉಳ್ಕೊಂಡು ಬಂದಿರತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅದಕ್ಕೆ ಮೃತ್ಯುಂಜಯ ಭಾರತ. ಅದು ನಮ್ಮ ಸಂಸ್ಕೃತಿ ಮೃತ್ಯುಂಜಯ, ನಮ್ಮ ನಾಗರಿಕತೆ ಅದು ಮೃತ್ಯುಂಜಯ, ಹಿಂದೂ ಸಮಾಜ ಮೃತ್ಯುಂಜಯ. ಇಷ್ಟೆಲ್ಲ ದಾಳಿಗಳಾದರೂ ಕೂಡ ಮತ್ತು ಆದಂಥ ದಾಳಿಗಳು ಅತ್ಯಂತ ಬರ್ಬರ ದಾಳಿಗಳೇನೇನೆ. ಮೊಹಮ್ಮದ್ ಪೈಗಂಬರ್ ಇಸ್ಲಾಮನ್ನು ಸ್ಥಾಪನೆ ಮಾಡಿದ 100 ವರ್ಷದಲ್ಲಿ ಇವತ್ತಿರ್ತಕ್ಕಂಥ ಮಧ್ಯಪ್ರಾಚ್ಯ ಯಾವ್ಯಾವುದು, ಸೌದಿ ಅರೇಬಿಯಾ, UAE, ದುಬೈ, ಇರಾನ್, ಇರಾಕ್ ಎಲ್ಲ ಕೂಡ ಇಸ್ಲಾಮಮಯ ಆಗೋಯ್ತು. ಅಲ್ಲಿ ಅವರ ಪ್ರಾಚೀನ ಸಂಸ್ಕೃತಿಯ ಯಾವ ಕುರುಹು ಇಲ್ಲ. ಆಫ್ರಿಕಾ ದೇಶದ 45 ದೇಶಗಳು ಇಸ್ಲಾಮೀಕರಣ ಆಗೋಯ್ತು. ಅವರ ಮೂಲ ಸಂಸ್ಕೃತಿ ಏನು, ಅಲ್ಲಿಯ ಟ್ರೈಬಲ್ ಸಂಸ್ಕೃತಿ ಏನು ಅನ್ನೋದು ಗೊತ್ತೇ ಇಲ್ಲ ಇವತ್ತು. ಆ ರೀತಿ ಅದು ನಾಶ ಆಗಿಬಿಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆದರೆ ನಮ್ಮ ಮೇಲೂ ಅಂಥದ್ದೇ ಬರ್ಬರ ದಾಳಿ ಆಗಿದ್ದು, ಏನು ಕಡಿಮೆ ಬರ್ಬರ ದಾಳಿ ಅಲ್ಲ. ಅದೇ ಫೆರೋಷಿಯಸ್ನೆಸ್ನೇ ಆದಂಥದ್ದು ನಾಶ ಆಗಲಿಲ್ಲ. ಮತ್ತು ಅಷ್ಟೇ ಅಲ್ಲ, ಅದರ ಜೊತೆಗೆ ಈ ರೀತಿಯ ಭೌತಿಕ ದಾಳಿಯ ಜೊತೆಗೆ ನಮ್ಮನ್ನು ಸಬ್ಜುಗೇಟ್ ಮಾಡಿದ್ದಷ್ಟೇ ಅಲ್ದಿರ ನಮ್ಮನ್ನು ಭೌತಿಕವಾಗೂ ಕೂಡ ನಾಶ ಮಾಡೋಕ್ಕೆ ಬ್ರಿಟಿಷರು ಪ್ರಯತ್ನ ಪಟ್ಟರು. ಅದು ಆಗಲಿಲ್ಲ. ಇದಕ್ಕೆ ಕಾರಣ ಏನು ಅಂತ ಹುಡುಕಿದಾಗ, ಈ ಮೃತ್ಯುಂಜಯತೆಗೆ ಕಾರಣ ಏನು ಅಂತ ಹುಡುಕಿದಾಗ ಅದನ್ನು ಯಶಸ್ವಿಯಾಗಿ ಎದುರಿಸದಂಥ ಯೋಧರು ಯಾರು ಇಲ್ಲಿ ಕ್ಷಾತ್ರ ತೇಜದಿಂದ ಇದ್ರೋ ಆ ಪರಂಪರೆಯವರು ಅದನ್ನು ಯಶಸ್ವಿಯಾಗಿ ಎದುರಿಸಿದ್ರು. ಮತ್ತು ನಮ್ಮ ಸಂಸ್ಕೃತಿ ಮತ್ತು ನಮ್ಮ ವಿಚಾರ ವಾಗ್ಮಯಿಗಳನ್ನು ಎಲ್ಲ ಪರಿಸ್ಥಿತಿಯಲ್ಲೂ ಕಾಪಾಡ್ಕೊಂಡು ಬಂದಂಥ ವಿದ್ವಾಂಸರು ಮತ್ತು ಇದಕ್ಕೆ ಒತ್ತು ಕೊಟ್ಟಂಥ ಸಾಮಾನ್ಯ ಜನರ ಮನದಲ್ಲೂ ಕೂಡ ರೀತಿ ರಿವಾಜಿನ ಬಿಡಲಿಲ್ಲ. ಎಂಥ ಪರಿಸ್ಥಿತಿಯಲ್ಲೂ ಹೇಗೋ ಅದನ್ನು ನಡೆಸ್ಕೊಂಡು ಬರ್ತಕ್ಕಂಥದ್ದು. ಈ 3 ಸಂಗತಿಗಳು ನಮ್ಮನ್ನು ಉಳಿಸಿದ್ದು. ವಿಶೇಷ ಅಂತ ಹೇಳಿದ್ರೆ ಯೋಧ ಪರಂಪರೆ ಮತ್ತು ನಮ್ಮ ವಿದ್ವಾಂಸ ಪರಂಪರೆ. ಸಾವರ್ಕರ್ ಈ ಯೋಧ ಪರಂಪರೆಗೆ, ವಿದ್ವಾಂಸ ಪರಂಪರೆಗೆ ಎರಡಕ್ಕೂ ಸೇರಿದಂಥದ್ದು. ಸಾವರ್ಕರ್ ಜೀವನವನ್ನು ನಾವು ಓದಿದಾಗ ಅದನ್ನೆಲ್ಲ ಅವ್ರು ಹೇಳೋರಿದ್ದಾರೆ. ಅವರು ಒಬ್ಬ ಬಾಲಕರಾಗಿದ್ದಾಗಿಂದ ಅವರು ತೀರ್ಕೊಳ್ಳೋವರೆಗೂ ಕೂಡ ಅವರ ಮನಸ್ಸಿನಲ್ಲಿ ಆ ಕ್ಷಾತ್ರ ತೇಜ ಹೇಗಿತ್ತು, ಅವ್ರು ಮಾಡಿದಂಥ ಹೋರಾಟ ನಿಜಕ್ಕೂ ನನಗೆ ಅನೇಕ ಸತಿ ಅನಿಸುತ್ತೆ. ಚಿಕ್ಕ ಮಕ್ಕಳು ಭೀಮನ ಕತೆ ಕೇಳಿ, ಹನುಮಂತ ಹಾರಿದ್ದು ಕೇಳಿ, ಪುಟ್ ಮಕ್ಕಳು ತಾವು ಭೀಮ ಅಂದ್ಕೊಂಡು, ತಾವು ಹನುಮ ಅಂತ ಅಂದ್ಕೊಂಡು ಹಾರುವಂಥದ್ದನ್ನು ನಾವು ನೋಡ್ತೀವಿ. ನಿಜಕ್ಕೂ ಸಾವರ್ಕರ್ ಕಥೆನ ಸರಿಯಾಗಿ ಹೇಳಿದರೆ ನಾವು ಎಲ್ಲ ಮಕ್ಕಳು ಕೂಡ ನಾನು ಸಾವರ್ಕರ್ ಅಂತಲೇ ಹಾರ್ತಾ ಇದ್ರು. ಅವ್ರು ನದಿಗೆ ಸಮುದ್ರಕ್ಕೆ ಹಾರಿದ್ರಲ್ಲ ಅಂಥದ್ದನ್ನು ಮತ್ತೆ ಮಕ್ಕಳು ಮಾಡ್ತಾ ಇದ್ರು ತಿರ್ಗಾ. ಆದರೆ ಆ ಪರಂಪರೆ ಬರಲೇ ಇಲ್ಲ. ಸಾವರ್ಕರ್ ಮಾಡಿದಂಥ ಆ ಸಂಗತಿಗಳಿದೆಯಲ್ಲ, ಪ್ರತಿಯೊಂದು ಹಂತದಲ್ಲೂ ಕೂಡ ಲೋಕಮಾನ್ಯ ತಿಲಕರು ಕೊಟ್ಟಂತಹ ಏನು ಸ್ವದೇಶಿ ಆಂದೋಲನಕ್ಕೆ
ಮತ್ತು ವಿದೇಶಿ ಬಟ್ಟೆಗಳಿಗೆ ಬೆಂಕಿ ಹಚ್ಚೋದನ್ನು ಮೊದಲು ಮಾಡಿ ಅತ್ಯಂತ ಯಶಸ್ವಿ ಮಾಡಿದವರು ಸಾವರ್ಕರ್. ಹೀಗೆ ಅಂಥ ಸಂಗತಿಗಳಿಂದ ಹಿಡಿದು ಬ್ರಿಟಿಷರ ವಿರುದ್ಧ ಸೈನ್ಯ ಕಟ್ಟಿ ಹೋರಾಟ ಮಾಡಬೇಕು ಅಂತಕ್ಕಂಥ ಕಲ್ಪನೆಗೆ ಸುಭಾಷ್ ಚಂದ್ರ ಬೋಸರ ಮನಸ್ಸಿನಲ್ಲಿ ಮೂರ್ತ ರೂಪ ಬರಬೇಕಾದ್ರೆ ಅದಕ್ಕೂ ಕೂಡ ಕಾರಣ ಆದಂಥವರು ಸಾವರ್ಕರ್. ಹೀಗೆ ಅವರ ಕ್ಷಾತ್ರ ಪರಂಪರೆ ಇದೆಯಲ್ಲ ಸಾವರ್ಕರ್ ಅವರದ್ದು, ಅದು ಬಹಳ ದೊಡ್ಡದು. ಅದನ್ನು ನಾವು ಓದ್ತೀವಿ ಈ ಗ್ರಂಥದಲ್ಲಿ. ಹಾಗೇನೇನೆ ಅದ್ರ ಜೊತೆಗೆ ನಾನು ಅವ್ರಿಗೆ ವಿದ್ವಾಂಸರು ಅಂತ ಹೇಳಿದೆ. ನಿಜಕ್ಕೂ ಕೂಡ ಹಿಂದುತ್ವವನ್ನು ಡಿಫೈನ್ ಮಾಡಿದ್ದವರೇನೆ. ಮತ್ತೆ ಬ್ರಿಟಿಷರ ಪಠ್ಯಪುಸ್ತಕಗಳು ಅವರು ತಂದಂಥ ಪಠ್ಯಕ್ರಮದ ಪರಿಣಾಮವಾಗಿ ನಾವು ಸೋಲಕ್ಕೆ ಇರ್ತಕ್ಕಂಥ ಜನಾಂಗ ಅನ್ನೋದೇ ಎಲ್ಲರ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಂಥದ್ದು. ಡಿಫೀಟೆಡ್ ನೇಷನ್ನೇ, ಡಿಫೀಟೆಡ್ ರೇಸೇ, ಬೇರೆ ನಾವು ಗೆಲ್ಲಕ್ಕೆ ಸಾಧ್ಯವೇ ಇಲ್ಲ ಇರ್ತಕ್ಕಂಥದ್ದಂತ. ಆದರೆ ಅದು 1857 ಇರ್ಬೋದು, ಹಿಂದೂ ಪದಶಾಹಿ ಮೇಡಮೇ ಅದನ್ನು ಟ್ರಾನ್ಸ್ಲೇಟ್ ಮಾಡಿದ್ದಾರೆ, ಆ ಸಂಗತಿಗಳಿರ್ಬೋದು. ಈ ಪ್ರತಿಯೊಂದು ಹೋರಾಟದ ಬಗ್ಗೆ ಮತ್ತೆ ಇಲ್ಲ, ಇದೆಲ್ಲ ಉಳ್ಕೊಳ್ಳೋಕ್ಕೆ ಕಾರಣ ನಮ್ಮ ಹೋರಾಟ ಅನ್ನೋದು ನಮ್ಮ ತಲೆಯಲ್ಲಿ ಕೂಡಿಸಿದ್ರಲ್ಲ. ಯುವ ಮನಸ್ಸಿನಲ್ಲಿ ಏನಿತ್ತು? ಸಾಧ್ಯವೇ ಇಲ್ಲ. ಅವತ್ತು ಇಂಗ್ಲೆಂಡ್ಗೆ ಹೋಗಿ ಯಾರು ಓದ್ತಾ ಇದ್ರು, ಅವ್ರ ಮನಸ್ಸಿನಲ್ಲಿ ಏನು, ನಾವು ಡಿಫೀಟೆಡ್ ರೇಸು, ನಾವೇನಾದ್ರೂ ಕೂಡ ಬ್ರಿಟಿಷರಂಗೆ ಅವರ ಸರಸಮಾನಕ್ಕೆ ಬರ್ಬೇಕಾದ್ರೆ, ಯುರೋಪಿಯನ್ರ ಸಮಾನಕ್ಕೆ ಬರ್ಬೇಕಾದ್ರೆ ನಮ್ಮ ಜೀವನ ಕ್ರಮ, ನಮ್ಮ ಸಂಸ್ಕೃತಿನ ಕೂಡ ಹಾಗೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದಂಥವ್ರು. ಅಂಥ ಯೋಚನೆ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿದ್ದಂಥ ಯುವ ಮನಸ್ಸುಗಳಿಗೆ, ಇಲ್ಲಿದ್ದಂಥ ಕ್ರಾಂತಿಕಾರಿಗಳಿಗೆ, ಇಲ್ಲ ನಮ್ಮ ಇತಿಹಾಸವೇ ಕ್ರಾಂತಿಕಾರಿ ಇತಿಹಾಸ, ನಮ್ಮ ಇತಿಹಾಸವೇ ಕ್ಷಾತ್ರ ಇತಿಹಾಸ, ಅದನ್ನು ಬರೆದ್ರಲ್ಲ, ಅದು ಆ ವಿದ್ವಾಂಸತನವನ್ನು ಸೋರಿಸಿದ್ರು. ಇದು ಸೋಲಿನ ದೇಶ ಅಲ್ಲ ಇದು ಅಂತಕ್ಕಂಥದ್ದು. ಪ್ರತಿಯೊಂದರಲ್ಲೂ ಕೂಡ ಈ ಸಂಗತಿನ ತೆಗೆದುಕೊಂಡು ಬಂದಂಥವರು ಒಬ್ಬ ಯೋಧ ಕೂಡ, ಒಬ್ಬ ವಿದ್ವಾಂಸ ಕೂಡ ಆದಂಥವರು ಸಾವರ್ಕರ್. ಸಾವರ್ಕರ್ ಅವರು ಬರೆದಿರ್ತಕ್ಕಂಥ ಆ ಎಲ್ಲ ಸಂಗತಿಗಳು, ಅವ್ರು ಮಾಡಿರೋ ವಿಶ್ಲೇಷಣೆ ಇದೆಯಲ್ಲ, ಅವರ ಕಾಲದಲ್ಲಿ ಅದು ಬಹಳ ಮುಖ್ಯ. ಇತಿಹಾಸಕಾರರಾಗಿ ನಾವು ನೋಡಿದಾಗ ಅದು ಬಹಳ ಮುಖ್ಯ ಅಂತ ಅನಿಸ್ಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ, ತಮ್ಮ ಸುತ್ತಮುತ್ತ ನಡೀತಾ ಇರ್ತಕ್ಕಂಥ ಘಟನೆಗಳು, ಅವತ್ತಿನ ಸಾಮಾಜಿಕ ಪರಿಸ್ಥಿತಿ, ಅವತ್ತಿನ ರಾಜಕೀಯ ಪರಿಸ್ಥಿತಿ, ಈ ಸಂಗತಿಗಳನ್ನು ಸ್ವತಃ ಅನುಭವಿಸ್ತಾ ಇದ್ರು. ಅದ್ರ ಜೊತೆಗೆ ನಮ್ಮ ಹಿಂದಿನ ಪರಿಸ್ಥಿತಿ ಏನಿತ್ತು ಅನ್ನೋದನ್ನು ಅಧ್ಯಯನ ಮಾಡಿದ್ರು ಅದರ ಬೆಳಕಿನಲ್ಲಿ. ಯಾಕಂದ್ರೆ ಇತಿಹಾಸ ಅಂತಕ್ಕಂಥದ್ದು ಅದು ನಿರಂತರ, ಅದಕ್ಕೆಲ್ಲೂ ಬ್ರೇಕ್ ಇಲ್ಲ. ಇವತ್ತಿನ ಆಧುನಿಕ ಸಂಗತಿ ಆಗಿರುತ್ತೆ, ನಾಳೆ ನಮ್ಮ ಇತಿಹಾಸ ನೆಕ್ಸ್ಟ್ ಕ್ಷಣವೇ ಇತಿಹಾಸ ಆಗಿಬಿಟ್ಟಿರುತ್ತೆ. ಅದರ ಆಧಾರದ ಮೇಲೇನೆ ನಮ್ಮ ಸೊಸೈಟಿ, ನಮ್ಮ ಜೀವನ ಚಕ್ರ ನಡೀತಕ್ಕಂಥದ್ದು. ಅದನ್ನು ಗುರುತಿಸ್ತಾರೆ ಅವರು. ಹಾಗಾಗಿ ಅದರ ಹಿನ್ನೆಲೆಯಲ್ಲಿ ತಮ್ಮ ಕಾಲದ ಸಂಗತಿಗಳನ್ನು ವಿಶ್ಲೇಷಣೆ ಮಾಡಿದ್ರು, ನಾವೇನು ಮಾಡಬೇಕು ಅಂತಕ್ಕಂಥದ್ದನ್ನ ಹೇಳಿದ್ರು. ಮತ್ತೆ ನಮ್ಮ ಸಮಾಜದ ದೌರ್ಬಲ್ಯಗಳನ್ನು ಕೂಡ ಅವರು ಗುರುತಿಸಿದ್ರು. ಹೀಗೆ ಒಂದು ಸಮಾಜಕ್ಕೆ ಅದರ ಉಳುವಿಗೆ ಏನೇನು ಬೇಕೋ ಆ ಎಲ್ಲ ಸಂಗತಿಗಳನ್ನು ಕೂಡ ಅಧ್ಯಯನ ಪೂರ್ವಕವಾಗಿ ಬರೆದಿರ್ತಕ್ಕಂಥ ಲೇಖನಗಳು ಸಾವರ್ಕರ್ ಅವರದ್ದು. ಹಾಗಾಗಿ ಅದು ಅಧ್ಯಯನದ ದೃಷ್ಟಿಯಿಂದ, ತಿಳ್ಕೊಳ್ಳೇಬೇಕಾದ ದೃಷ್ಟಿಯಿಂದ ಬಹಳ ಮುಖ್ಯ ಆಗ್ತಕ್ಕಂಥದ್ದು. ನಮ್ಮ ಭಾರತದ ಎಲ್ಲ ಭಾಷೆಗಳಲ್ಲೂ ಕೂಡ ಅದು ಬರಬೇಕಾಗಿರ್ತಕ್ಕಂಥ ಸಂಗತಿ. ಈಗ ತಾನೇ ಮೇಡಮ್ ಅವ್ರು ಹೇಳ್ದಂಗೆ ಅದನ್ನು ಪ್ರಕಟ ಮಾಡಿ ಎಲ್ಲ ಜನರಿಗೂ ಮುಟ್ಟಿಸ್ಬೇಕು ಅನ್ನೋದೇ ಇಲ್ಲ. ಅವ್ರು ಹೇಳ್ದಂಗೆ ಯಾವುದು ಅಸಂಗತವೋ ನಮಗೆ ಅದು ಮತ್ತೆ ಪುನರ್ಮುದ್ರಣ ಆಗುತ್ತೆ. ಲೈಬ್ರರಿನಲ್ಲಿ ಇರುತ್ತಷ್ಟೇ, ಯಾರು ಅದನ್ನು ಓದಕ್ಕೆ ಹೋಗಲ್ಲ. ಯಾವುದು ಪುನರ್ಮುದ್ರಣ ಆಗಿರ್ತಕ್ಕಂಥ ಗ್ರಂಥಗಳಿದೆಯೋ ಅದನ್ನು ಇವತ್ತಿನ ಪೀಳಿಗೆ ಓದಿದಾಗ ನಗು ಬರುವಂಥದ್ದಾಗ್ಬಿಡುತ್ತೆ. ಆದರೆ ಸಾವರ್ಕರ್ ಬರೆದಿರ್ತಕ್ಕಂಥ ಲೇಖನಗಳನ್ನು ಓದಿದ್ರೆ, ಅವರು 1857 ಬಗ್ಗೆ ಬರೆದಿರ್ತಕ್ಕಂಥ ಪುಸ್ತಕ ಇದೆಯಲ್ಲ, ಅದನ್ನು ಓದಿದ್ರೆ ಇವತ್ತಿಗೂ ಕೂಡ ಒಬ್ಬ ಯುವಕನ ಮನಸ್ಸಿನಲ್ಲಿ ಇಂಥ ಕೆಚ್ಚು ನಿರ್ಮಾಣ ಆಗುತ್ತೆ. ನಾನು ಇಂಥ ಪರಂಪರೆಗೆ ಸೇರಿದನು ಅಂತ ಅನಿಸುತ್ತೆ. ನಿಜಕ್ಕೂ ನಿರ್ಮಾಣ ಆಗಬೇಕಾದ ಅದನ್ನೇನೆ. ಆ ಹಿನ್ನೆಲೆಯಲ್ಲಿ ಸಾವರ್ಕರ್ ಸಾಹಿತ್ಯ ಸಂಘ ಅತ್ಯಂತ ಶ್ಲಾಘನೀಯ ಕಾರ್ಯಕ್ರಮಗಳನ್ನು ತೆಗೆದುಕೊಂಡಿದೆ. ಮತ್ತು ಅದರಲ್ಲೂ ತೊಡಗಿಸ್ಕೊಂಡಿರೋ 3 ಜನರು ಈ ರೀತಿಯ ಒಂದು ರಾಷ್ಟ್ರಭಕ್ತಿಯ ಕೆಲಸವನ್ನೇ ನಿರಂತರವಾಗಿ ಮಾಡಿಕೊಂಡಿರ್ತಕ್ಕಂಥದ್ದು. ಯಾಕೆಂದರೆ ಅವ್ರ ಮನಸ್ಸಿನಲ್ಲಿ ರಾಷ್ಟ್ರಭಕ್ತಿ ಮತ್ತು ಇದನ್ನು ಸಮಾಜಕ್ಕೆ ತಲುಪಿಸ್ಬೇಕು ಅಂತಕ್ಕಂಥ ಸಾವರ್ಕರ್ ಮನಸ್ಸಿನಲ್ಲಿ ಇದ್ದಂಥ ಗಟ್ಟಿತನವೇ ಇರೋದರಿಂದ ಇದಕ್ಕೆ ಕೈ ಹಾಕಿದ್ರು. ಇಲ್ಲದೇ ಇದ್ರೆ ಈ ಪುಸ್ತಕ ಯಾರು ಕೊಂಡ್ಕೋತಾರೋ ಇಲ್ವೋ, ಪ್ರಚಾರ ಆಗುತ್ತೋ ಇಲ್ವೋ, ಮತ್ತು ಸಾಧಾರಣವಾಗಿ ಪಬ್ಲಿಷ್ ಮಾಡ್ತಕ್ಕಂಥವ್ರಿಗೆ ಇರ್ತಕ್ಕಂಥದ್ದು ಸರ್ಕಾರಗಳು, ಲೈಬ್ರರಿಗಳು ನಮ್ಮ ಪುಸ್ತಕ ಎಷ್ಟು ಕೊಂಡ್ಕೊಳ್ಳುತ್ತೆ ಅಂತ ಯೋಚನೆ ಮಾಡೋ ಅಂಥದ್ದು. ಆದರೆ ಈ ಪುಸ್ತಕ ಇವತ್ತು ಕೊಂಡ್ಕೋತಾರೋ ಇಲ್ವೋ ಗೊತ್ತಿಲ್ಲ.
ಅಂಥ ಪರಿಸ್ಥಿತಿ ಇದ್ದಾಗಲೂ ಕೂಡ ಅದು ಕೈ ಹಾಕಿದ್ರಲ್ಲ ಅದು. ಮತ್ತು ಅಷ್ಟೇ ಅಲ್ಲ, ಸಾವರ್ಕರ್ ಅವರು ಬರೆದಿರ್ತಕ್ಕಂಥ ಅವರ ಭಾಷೆ, ಅವರು ಅದರಲ್ಲಿ ತುಂಬಿರ್ತಕ್ಕಂಥ ಶಕ್ತಿ, ಅದನ್ನು ಅದೇ ರೀತಿಯಲ್ಲಿ ಅನುವಾದ ಆಗಬೇಕಲ್ಲ, ಅದಕ್ಕೆ ತಕ್ಕ ವ್ಯಕ್ತಿಗಳನ್ನು ಹುಡುಕಿ ಮತ್ತು ಅದನ್ನು ಸಮಗ್ರವಾಗಿ ಎಡಿಟ್ ಮಾಡುವಂಥ ಕೆಲಸವನ್ನು ಹರೀಶರು ಮಾಡ್ತಾ ಈ ಕೆಲಸವನ್ನು ಮಾಡಿರ್ತಕ್ಕಂಥ ಅಗಾಧವಾದಂಥ ಕೆಲಸ. ಈ ಅಗಾಧವಾದಂಥ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಾವರ್ಕರ್ ಸಾಹಿತ್ಯ ಸಂಘಕ್ಕೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇವತ್ತು ಮೊದಲನೇ ಸಂಪುಟ ಪ್ರಕಟ ಆಗಿದೆ. ದಯವಿಟ್ಟು ಎಲ್ಲರೂ ಕೂಡ ಈ ಸಂಪುಟವನ್ನು ಕೊಂಡ್ಕೊಳ್ಳಿ ಮತ್ತು ಮುಂದೆ ಬರ್ತಕ್ಕಂಥ ಎಲ್ಲ ಸಂಪುಟಗಳನ್ನು ಕೊಂಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಪುಸ್ತಕದ ಬಗ್ಗೆ, ಸಾವರ್ಕರ್ ಬಗ್ಗೆ ಮಾತನಾಡೋರು ಇನ್ನೂ ಇದ್ದಾರೆ. ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ನಮಸ್ಕಾರ.